ಯಾಕೆ ಬದುಕಿದ್ದು ಸಾಕು ಅಂತಕ್ಕಂಥ ಜೀವನ ಎಲ್ಲರೂ ಹೋಗ್ತಾ ಇದ್ವಿ ಅದೇ ಹಾದಿಯಲ್ಲಿ. ಆದರೆ ಇಲ್ಲಿ ಏನಾಗುತ್ತೆ, ಈ ಒಂದು ವಿಚಾರ ಇವತ್ತು ಇದು ತಮಿಳ್ನಾಡು ವಿಚಾರ ಆಗಿರ್ಬೋದು, ಎಂಟೈರ್ ಈ ದೇಶದಲ್ಲಿ ಇಂಥ ವಿಚಾರಗಳೇ ನಡೀತಾ ಇದ್ದಾವೆ. ಹಿಂದೂಗಳನ್ನ ಹತ್ತಿಕ್ಕಲಿಕ್ಕೆ ಮಾಡ್ತಕ್ಕಂಥ ಕೆಲವು ಕಾನೂನುಗಳಿದ್ದಾವೆ, ನಾವೆಲ್ಲ ಪದೇ ಪದೇ ನೋಡ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೆ ಈ ರಾಯಚೂರು ಸಂಸದ ಕುಮಾರ್ ನಾಯಕ್ ಅಂತಕ್ಕಂಥವ್ರು ಕೂಡ ನಿನ್ನೆ ಹೋಗ್ಬಿಟ್ಟು ಸ್ಪೀಕರ್ ಸರ್ಗೆ ಅರ್ಜಿ ಇದರಲ್ಲಿ ಸೈನ್ ಮಾಡಿದ್ದಾರೆ. ಆಮೇಲೆ ಶ್ರೇಯಸ್ ಪಟೇಲ್ ಹಾಸನದ ಸಂಸದ, ಭಾರಿ ಅಪ್ರತಿಮ ಶೂರ. ಪ್ರಜ್ವಲ್ ರೇವಣ್ಗೆ ಜೀವಾವಧಿ ಶಿಕ್ಷೆ ಆಗಿದ್ದಾಗ ಈತನೇ ಪೆನ್ ಡ್ರೈವ್ಗಳು ಹಂಚಿದ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಗೊತ್ತೇ ಇದೆ ಲೋಕಲ್ ಎಲ್ಲರಿಗೂ. ಈಗಲೂ ಆ ಕೇಸ್ಗಳಿದ್ದಾವೇನೋ ಅವ್ರ ಮೇಲೆ. ಮತ್ತು ಅವ್ರಿಗೆ ಜೀವಾವಧಿ ಶಿಕ್ಷೆ ಆಯ್ತಲ್ಲ ಇದು ಪ್ರಜ್ವಲ್ ಅವ್ರಿಗೆ. ಮತ್ತು ಅದನ್ನು ರದ್ದು ಮಾಡಬೇಕು ಅಂತೇಳ್ಬಿಟ್ಟು, ಇಲ್ಲ ಆ ಜಡ್ಜ್ ಮೇಲೆ ನಾವು ಅವ್ರ ಮೇಲೆ ಮಹಾಭಿಯೋಗ ಮಾಡ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಯಾಕೆ ಹೋಗಿಲ್ಲ ನೀವು ಕೆಲವರೆಲ್ಲ ಅಲ್ವಾ? ಯೋಚನೆ ಮಾಡ್ತಕ್ಕಂಥ ವಿಚಾರಗಳು ನೋಡ್ಕೊಬೇಕಾಗ್ತದೆ. ಇಲ್ಲಿ ಶ್ರೇಯಸ್ ಪಾಟೀಲ್ ಆಗಿರ್ಬೋದು, ಮತ್ತು ಇನ್ನೊಂದು ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ ಮೇಡಮ್ ಅವರು, ಮುಖ್ಯವಾಗಿ 3 ಹೋಗವೆ ಡೆಲ್ಲಿಗೆ. ಸೊ ಈ ಥರ ಐತೆ. ಇದೆಲ್ಲ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಅಂತ ಹೇಳ್ತೀನಿ. ಕರ್ನಾಟಕದ ಎಂ ಪಿಗಳೇ ಅಂತಲ್ಲ, ಟೋಟಲ್ ಆ ಕಾಂಗ್ರೆಸ್ ಪಕ್ಷದಲ್ಲ ಏನೋ ಅಷ್ಟೇ ಅಲ್ಲಲ್ಲಿ ಬಂದ 1, 2, 3 ಅವೆಲ್ಲ ಹೋಗವೆ, ಹೋಗಿ ಕೊಟ್ಟಿದ್ದಾರೆ. ನೋಡೋಣ ಅದು ಏನಾಗುತ್ತೆ.